ಅದು ಓದ್ಬಿಡುತ್ತೆ. ಹಲೋ, ಗುಡ್ ಮಾರ್ನಿಂಗ್. ಎಲ್ಲಿ ಬಂದಿದ್ದೀರಾ? ಇದು ಹೋಟೆಲ್ ಆಂಧ್ರ ಪ್ರದೇಶ ಮೈಸೂರು. ಒಂದು 500 ಮೀಟರ್ಸ್ ಟೋಲಿಂದ ಎಷ್ಟೊಂದು ಸಿಗುತ್ತೆ. ಮುಂಚೆ ಬಂದಿದ್ದೀವಿ ಇಲ್ಲಿ ಹೈಜಿನಿಕ್ಕು. ನಾವು ತಟ್ಟೆ ಇಡ್ಲಿ ಮತ್ತು ವಡ ಆರ್ಡರ್ ಮಾಡಿದ್ವಿ. ಮಸಾಲೆ ದೋಸೆ ಬರ್ತಾ ಇದೆ. ಅದೇನೋ ಸ್ವಲ್ಪ ದಾಲ್ ಥರ ಅಲ್ಲ, ರೆಡ್ ಚಟ್ನಿ, ಗ್ರೀನ್ ಚಟ್ನಿ ಆ್ಯಂಡ್ 2 ತಟ್ಟೆ ಇಡ್ಲಿ. ನೀವು ಸೇಮ್ ಆರ್ಡರ್ ಮಾಡಿದ್ರಾ? ಸೇಮ್ ಆರ್ಡರ್. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ನನ್ನ ಮಸಾಲೆ ದೋಸೆ ಬಂತು. ಪ್ರಿಟಿ ಬಿಗ್ ಆ್ಯಕ್ಚುಲಿ. ಇಟ್ಸ್ ನೈಸ್, ಕ್ರಿಸ್ಪಿ. ಸೊ ನವತಾರಾ ಹೋಟೆಲ್, ನವತಾರಾ ಟಿಫಾನಿಸ್, ಆ್ಯಂಡ್ ಇಟ್ ಈಸ್ ಆಫ್ಟರ್ ಕುಂಬಲ್ಗೋಡು. ಇದೇನು ಗುಡ್ಡ ಇಟ್ಕೊಂಡಿದ್ದೀರಾ? ಎಷ್ಟು ಪುರಿ ಇದೆ ಇದರಲ್ಲಿ? 3 ಪುರಿ. ಜೊತೆಗೇನಿದೆ? ಜೊತೆಗೆ ಒಂದು ವಡೆ. ಅದೇನು ಎಲ್ಲದಕ್ಕೂ ವಡೆ ಕೊಟ್ಟಿದ್ದಾರೆ ಅಲ್ವಾ? ಇಡ್ಲಿಗೂ ಇತ್ತು, ದೋಸೆಗೂ ಇತ್ತು, ಇದಕ್ಕೂ ಒಂದು ವಡೆ, ಸಿಂಗಲ್ ವಡೆ ಚೆನ್ನಾಗಿ ಮಾಡಿದಾರಂತೆ, ಅದಕ್ಕೋಸ್ಕರ. ಆ್ಯಂಡ್ ಪೂರಿ ಸೈಜ್ ಇಸ್ ಆಲ್ಸೋ, ಲುಕ್ ಅಟ್ ದ ಸೈಜ್ ಆಫ್ ದ ಪೂರಿ. ವಾವ್. ಸೊ ಈಗ 3 ಜನ ಇದ್ದೀವಿ, 3 ಜನ ಡಿವೈಡ್ ಮಾಡ್ಕೊಂಡು ತಿಂತೀವಿ. ನನಗೊಂದು, ವಿನಯ್ಗೆ ಒಂದು. ಬಟ್ ಪಲ್ಯದಲ್ಲಿ ಪಾಪ ಅವ್ರಿಗೆ ಮೆಣಸಿನ್ಕಾಯಿ ಜಾಸ್ತಿ ಸಿಕ್ಬಿಟ್ಟಿದೆ, ಫುಲ್ ಮೆಣಸಿನ್ಕಾಯಿ. ಓಕೆ, ಪುನಃ ವಡೆ ನನಗೆ ಬಂತಾ? ಓಕೆ. ನಿಮಿಷಾಂಬ ಟೆಂಪಲ್, ಶ್ರೀರಂಗಪಟ್ಟಣ ಹತ್ರ ಬಂದಿದ್ದೀವಿ. ಇದು ಮೇನ್ ದ್ವಾರ. ಶ್ರೀರಂಗಪಟ್ಟಣ ಅಂತ ಬರ್ತಿದೆ ನೋಡಿ ಅಲ್ಲಿ. ಶ್ರೀ ನಿಮಿಷಾಂಬ ದೇವಾಲಯ. ಅದ್ರ ಪಕ್ಕದಲ್ಲೇ ನದಿ ಇದೆ, ಕಮ್ಮಿ ನೀರಿದೆ ಈ ಸಲ. ತುಂಬ ತರಕಾರಿ ಮಾರ್ತಿರ್ತಾರೆ, ಏನೋ ಸ್ನ್ಯಾಕ್ಸು ಮತ್ತು ಫ್ರೂಟ್ಸು ಎಲ್ಲ ಮಾರ್ತಿರ್ತಾರೆ. ಇದು ಕ್ಯೂ ಇದೆ ಇಲ್ಲಿ ನಿಮಿಷಾಂಬ ಟೆಂಪಲ್ಗೆ ಬಂದಿದ್ದೀವಿ. ಶ್ರೀರಂಗಪಟ್ಟಣ, ಮೈಸೂರು ಹತ್ರ ಇದೆ. ಸೊ ವಿನಯ್, ಏನು ಇದ್ರದ್ದು ಸ್ಪೆಷಾಲಿಟಿ, ಏನು ಮಹಾತ್ಮೆ, ಹಿಂದೆ ಯಾವುದು ನದಿ ಕಾಣ್ತಿರೋದು, ಅದ್ರ ಬಗ್ಗೆ ಹೇಳಿ. ನಿಮ್ಗೇನು ಗೊತ್ತು? ಇದು ಶ್ರೀರಂಗಪಟ್ಟಣದಲ್ಲಿ ಇದೆಯಲ್ಲ ನಿಮಿಷಾಂಬ ಟೆಂಪಲ್ಲು, ಹಿಂದ್ಗಡೆ ಕಾವೇರಿ ನದಿ. ಇದು ಸುಮಾರು ಒಂದು 300 ವರ್ಷದ ಹಿಂದಿನ ಟೆಂಪಲ್ ಇದು. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಡೈನಾಸಿಟಿಯಿಂದ ಕಟ್ಟಿಸಿದ್ದು. ನಿಮಿಷಾಂಬ ಅಂದರೆ ಬೇಸಿಕಲಿ ಪಾರ್ವತಿ, ಶಿವನ ಹೆಂಡತಿ. ಸೊ ಅದೇ ದೇವರು. ಮತ್ತು ಏನಪ್ಪ ಅಂತ ಹೇಳಿದ್ರೆ, ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಇಲ್ಲಿ ಬಂದು ಕೇಳ್ಕೊಂಡ್ರೆ ನಿಮಿಷದಲ್ಲೇ ಅದು ಈಡೇರಿಸುತ್ತೆ ಅಂತ ಒಂದು. ಸೊ ಅದಕ್ಕೆ ಹೆಸರು ನಿಮಿಷಾಂಬ ಅಂತ ಬಂದಿರೋದಾ? ಈಗ ಅಷ್ಟೊಂದು ನೀರು ಕಾಣ್ತಿಲ್ವಲ್ಲ, ಏನಕ್ಕೆ ಇಲ್ಲಿ? ಬಿಟ್ಟಿಲ್ಲ, ಯೂಶಲಿ 5 ಗಂಟೆ ಮೇಲೆ ಬಿಡ್ತಾರೆ. ಬಟ್ ಈಗ ನಿಲ್ಲಿಸಿರ್ಬೋದು, ಇನ್ಫ್ಲೋ ಕಡಿಮೆ ಆಗಿರ್ಬೋದು, ನಿಲ್ಲಿಸಿರ್ಬೋದು. KRS ಇಂದ ಬರಬೇಕಿದೆ. ಓಕೆ ಓಕೆ ಓಕೆ. ಸೊ ಹಿಂಗೆ ಕಾಣಿಸುತ್ತೆ ಇಲ್ಲಿ. ಅಂದ್ರೂ ಫ್ಲೋ ಇದೆ, ಬಟ್ ಜಾಸ್ತಿ ನೀರಿಲ್ಲ. ಅಲ್ಲಿ ಹಿಂದೆ ಬೆಟ್ಟ ಎಲ್ಲ ಇದೆ, ಅಲ್ಲೊಂದು ಬ್ರಿಡ್ಜ್ ಇದೆ. ಸೊ ನಾವು ಬ್ರಿಡ್ಜ್ ಮುಖಾಂತರ ಬಂದ್ವಿ ಅಲ್ವಾ, ಬೆಂಗಳೂರಿಂದ ಬರೋರು ಅಲ್ಲಿ ಕಾಣಿಸ್ತಿರೋ ಬ್ರಿಡ್ಜ್ ಮೇಲೆ ಬರ್ತಾರಲ್ವಾ? ನಿಡಘಟ್ಟ ಅಂತ ಕರೀತಾರೆ. ಸಾರಿ, ಕರಿಘಟ್ಟ. ಓಕೆ, ನಿಡಘಟ್ಟ ಇರೋದು ಚನ್ನಪಟ್ಟಣ ಹತ್ರ. ಕರಿಘಟ್ಟ ಘಾಟ್, ಸ್ನಾನದ ಘಾಟ್. ಹಾಂ. ಏನಕ್ಕೆ ಒಳ್ಳೇದು?
ಈಗ ವಿರಾಟ್ ಕೊಹ್ಲಿ ಕೆಳಗಡೆ 17 ವರ್ಷ ಆಡೋದಲ್ಲ, ಮುಂಚೆಗಿನ ಗೆಲ್ಲಿಲ್ಲ. ಇವರು 18 ವರ್ಷಕ್ಕೆ ಪತ್ತಿದಾರ ಬಂದರು, ಸಡನ್ ಆಗಿ ಗೆದ್ಬಿಟ್ರು. ಏನು ಚೇಂಜ್ ಆಗಿರ್ಬೋದು? ವಿರಾಟ್ ಕೊಹ್ಲಿ ಬಂದಿದ್ದು ನಾವೇ ಗೆಲ್ತಿದ್ದೋ. ಅಲ್ಲ, 17 ವರ್ಷದಿಂದ ಗೆಲ್ಲಿಲ್ವಲ್ಲ ಅವ್ನು ಕ್ಯಾಪ್ಟನ್ ಆಗಿದ್ದಾಗ. ಸಡನ್ ಆಗಿ 18 ವರ್ಷಕ್ಕೆ ಗೆದ್ಬಿಟ್ಟಲ್ಲ ಒಂದೇ ಇಟ್ಟಿಗೆ. ಸಡನ್ ಬಡಿದಾರ ಆಗಿದ್ದ. ನೀನು ಆರ್ ಸಿ ಬೇಕಿದ್ದು ಖುಷಿನಾಗಿದ್ರೆ. ನಿನ್ನ ಹೆಸರು? ಗುರುಚಂದ್ರ. ಪಾಷಾ ಬಾದ್ಶಾ ಹಾಂ, ಭಾಷಾ ಭಾಷಾ ರಜನಿಕಾಂತ್ ಭಾಷಾ. ಈಗ ನೀವು ತೋರಿಸಿದ್ರಲ್ಲ ಅದೇನದು? ಇದು ಮನೆಗೆ ಹಾಕ್ತಾರೆ ಅಕ್ಕ, ತುಂಬಾ ಒಳ್ಳೇದು. ಯಾಕಂದ್ರೆ ಮಾಡ್ಲಾ ಏನು ಬಿಡ ಒಳ್ಳೇದದು. ಮನೆ ಈ ತರ ಹಾಕ್ತಾರೆ ಮೇಲ್ಗಡೆ ಮುಂಬಾಗಿಲಿಗೆ ಮುಂಬಾಗ್ಲಿಗೆ ಹಾಕ್ತಾರೆ. ಹಾಕಿದ್ರೆ ಯಾವ ತರದ್ದು ದೃಷ್ಟಿ ಬೀಳಲ್ಲ ಅಂತನಾ? ಮುಂಬಾಗ್ಲಿಗೆ ಹಿಂಗ್ ಸಿಕ್ಸದು, ಮೊಳೆಗೂ ಸಿಕ್ಕಿಸ್ಬೋದಾ? ಸಿಗಿಸೋದಷ್ಟೇ. ಎಷ್ಟು ದೊಡ್ಡದು ಇದು ಹೆಂಗ್ ಸಾಕ್ತೀರಾ? ಎಲ್ಲಿ ಇಡ್ತೀರಾ? ಬಿಜಾಪುರ, ಮಹಾರಾಷ್ಟ್ರ ಆ ಕಡೆ ಹೋಗಿ ಎಲ್ಲ ಒಂದು ಪರ್ಚೇಸಿಂಗ್ ಮಾಡ್ಕೊಂಡು ತಗೊಂಡ್ಬರ್ತೀವಿ ಮೇಡಮ್. ಅಲ್ಲೇ ಪರ್ಚೇಸಿಂಗ್ ಇಲ್ಲಿ ತಗೊಂಡ್ಬಂದು ನಾವು ರೈಡ್ ಕಲಿಸ್ಕೊತೀವಿ ಮೇಡಮ್. ಮತ್ತೆ ಇದಕ್ಕೆ ಏನ್ ಹಾಕ್ತೀರಾ ತಿನ್ನಕ್ಕೆ? ಹುಳ್ಳಿ, ಬೂಸ, ಹುಲ್ಲು, ಕ್ಯಾರೆಟ್. ಹುಳ್ಳಿ, ಬೂಸ, ಹುಲ್ಲು, ಕ್ಯಾರೆಟು, ಆಮೇಲೆ ಕಡಲೆಕಾಳು ಅದೆಲ್ಲ ಹಾಕ್ತೀರಾ? ಎಲ್ಲ ಮಿಕ್ಸಿಂಗ್ ಮಾಡಿ ಡಬ್ಬೊಳಗೆ ಮಡಿಗೆ ತಿನ್ನಿಸ್ತೀವಿ. ಇಲ್ಲಾಂದ್ರೆ ಚೀಲ ಬಿಡ್ತೀವಲ್ಲ, ಚೀಲ ಒಳಗೆ ಸಿಗಿಸ್ತೀವಿ. ಒಂದೇನ ಇರೋದು ನಿಮ್ಮ ಹತ್ರ? ಸರಿ. ರಜನಿಕಾಂತ್ ಭಾಷಾ. ಈಗ ನೀವು ತೋರಿಸಿದ್ರಲ್ಲ ಅದೇನದು? ಇದು ಮನೆಗೆ ಹಾಕ್ತಾರೆ ಅಕ್ಕ, ತುಂಬಾ ಒಳ್ಳೇದು. ಯಾಕಂದ್ರೆ ಮಾಡ್ಲಾ ಏನು ಬಿಡ ಒಳ್ಳೇದದು. ಮನೆ ಈ ತರ ಹಾಕ್ತಾರೆ ಮೇಲ್ಗಡೆ ಮುಂಬಾಗಿಲಿಗೆ ಹಾಕ್ತಾರೆ. ಹಾಕಿದ್ರೆ ಯಾವ ತರದ್ದು ದೃಷ್ಟಿ ಬೀಳಲ್ಲ? ಮುಂಬಾಗ್ಲಿಗೆ ಮಳೆ ಮೇಲೆ ಈ ತರ ಸಿಗಿಸೋದಷ್ಟೇ. ಮೇಲೆ ಬಿಜಾಪುರ, ಮಹಾರಾಷ್ಟ್ರ ಆ ಕಡೆ ಹೋಗಿ ಎಲ್ಲ ಒಂದು ಪರ್ಚೇಸಿಂಗ್ ಮಾಡ್ಕೊಂಡು ತಗೊಂಡ್ಬರ್ತೀವಿ. ಅಲ್ಲೇ ಪರ್ಚೇಸಿಂಗ್ ಇಲ್ಲಿ ತಗೊಂಡ್ಬಂದು ನಾವು ರೈಡ್ ಕಲಿಸ್ತೀವಿ. ಹುಳ್ಳಿ, ಬೂಸ, ಹುಲ್ಲು, ಕ್ಯಾರೆಟ್. ಹುಳ್ಳಿ, ಬೂಸ, ಹುಲ್ಲು, ಕ್ಯಾರೆಟು, ಆಮೇಲೆ ಕಡಲೆಕಾಳು ಎಲ್ಲ ಮಿಕ್ಸಿಂಗ್ ಮಾಡಿ ಡಬ್ಬೊಳಗೆ ಮಡಿಗೆ ತಿನ್ನಿಸ್ತೀವಿ. ಇಲ್ಲಾಂದ್ರೆ ಚೀಲ ಬಿಡ್ತೀವಲ್ಲ, ಚೀಲ ಅದವ್ರು ಹಾಕಿರೋದನ್ನೇ ತೆಗಿತಾ ಇದ್ದಾರೆ. ಅದಕ್ಕೇನು ತೊಂದರೆ ಆಗಲ್ಲ ತನಕ. ತೊಂದರೆ ಬೇರೆ ಹಾಕ್ತೀರಾ ಅದಕ್ಕೆ? ಹೊಸವು ಇದೆಲ್ಲ ಗೊರ್ಸಲ ಕಟ್ ಮಾಡಿ ಹೊಸವು ಹಾಕೋದು ಮೇಡಮ್. ಆತ ತೊಂದರೆ ಆಗೋದಿರೋ ನಾವು ಬಿಸಾಕಿಲ್ಲ ಸರ್. ಪ್ರಾಣಿಗೆ ತೊಂದರೆನೂ ಕೊಡಲ್ಲ ನಾವು. ಅದು ನಮ್ಗೆ ಡೈಲಿ ಅನ್ನ ಕೊಡೋ ಸರ್. ಅದು ಮೊಳೆ ತರ ಹೊಡೆದಿರ್ತಾರ ಅದಕ್ಕೆಲ್ಲ. ಈ ತರ ಮಳೆ ಹಾಕೋದು ಇದೆಲ್ಲ ಹೊರಿತೀವಿ ಈಗ. ಇದೆಲ್ಲ ಹೊರದಿ ನಮ್ಮ ಉಗುರು ಕಟ್ತಾ ಇರ್ತದಲ್ಲ ಆ ತರ. ರೋಹಿಣಿ ಅವಧಾನಿ ಇಲ್ಲ ಹಾಕ್ತೀನಿ ಮುಂದೆ ಬನ್ನಿ. ಅದರಿಂದ ಏನೇನು ಉಪಯೋಗ ಅಂತ ಹೇಳ್ಬಿಡಿ ಒಂದ್ಸತಿ ಅವ್ರಿಗೆ. ಇಲ್ಲ ಇನ್ನೊಂದು ಬೇಕು ಅಂತ ಹೇಳ್ತೀನಿ. ಇದು ಯಾಕೆ ದೃಷ್ಟಿ ಏನು ಬೀಳಲ್ಲ, ಮನೆ ವಾಸ್ತಲಿಗೆ ಆಗ್ತದೆ. ತುಂಬಾ ಒಳ್ಳೇದು ಸರ್. ಇದು ನಮ್ದು ಫೇಮಸ್ ಆಯ್ತದೆ ಮೇಡಮ್. ಇದಕ್ಕೆ ಒಂದು ಪೀಸ್ ತಿನ್ನಿಸ್ಬೋದಾ ನಾನು? ಇಲ್ಲ ಸರ್, ತಿನ್ನಲ್ಲ ಅದು. ಹೆಸರು ಇಲ್ದಿರೋದು ಮರಿ ಇದು. ನೋಡಿ ಇಲ್ಲಿ ಇದಕ್ಕೆ ಇದು ಬರ್ತಿದೆ. ಇದೆಲ್ಲ ಬರೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಕೊಂಬು ಬರ್ತಿದೆ ನೋಡಿ. ಇಲ್ಲಿ ನೋಡಿ ಕೊಂಬು. ನಾ ಇಲ್ಲಿ ಅಲ್ಲಿದೆ ಅದಕ್ಕೆ. ಬಿಡ್ತೀನಿ. ನೋಡಿ, ನೀವು ಹೇಳಿದೆಲ್ಲ ಅರ್ಥ ಆಗ್ತಿದೆ ಅದಕ್ಕೆ. ಗಲಾಟೆ ಜಾಸ್ತಿ.